ವೈಕುಂಠ ಏಕಾದಶಿ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ 7:50ಕ್ಕೆ ಪ್ರಾರಂಭ ಮತ್ತು ಡಿಸೆಂಬರ್ 31 ಬುಧವಾರ 5ಕ್ಕೆ ಮುಕ್ತಾಯವಾಗುತ್ತದೆ. ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದೆ. ಪ್ರತಿಯೊಬ್ಬರೂ ಮಿಸ್ ಮಾಡದೆ ಉಪವಾಸ ಮಾಡಿ. ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯ ಸಿಗುತ್ತದೆ. ಈ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ. ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲದಿದ್ದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರಗಳನ್ನು ಸೇವಿಸಿದರೂ ಪುಣ್ಯಫಲ ಲಭಿಸುತ್ತದೆ. ವೈಕುಂಠ ಏಕಾದಶಿಯು ಅತ್ಯಂತ ಶುಭ ದಿನವಾಗಿದ್ದು, ಅಂದು ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗಲು ಪೂಜಾ ಸಾಮಗ್ರಿಗಳನ್ನು, ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ. ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು. ಏನೇನು ಅಂತ ಹೇಳಿ ನೋಡೋಣ ಬನ್ನಿ. ಪೂಜಾ ಸಾಮಗ್ರಿಗಳು: ತುಳಸಿ ದಳ, ಇದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಏಕಾದಶಿ ದಿನ ತುಳಸಿ ಕೊಡೋದ್ರಿಂದ ತುಂಬ ಪುಣ್ಯ ಬರುತ್ತೆ. ಮತ್ತು ಹೂಗಳು: ವಿಷ್ಣುವಿಗೆ ಪ್ರಿಯವಾದ ಮಲ್ಲಿಗೆ, ಕಮಲ ಅಥವಾ ಸುಗಂಧರಾಜ ಹೂಗಳನ್ನು ತರಬಹುದು. ಹಣ್ಣುಗಳಲ್ಲಿ ನೈವೇದ್ಯಕ್ಕಾಗಿ ಬಾಳೆಹಣ್ಣು ಅಥವಾ ಈ ಋತುಮಾನದಲ್ಲಿ ಹಣ್ಣುಗಳನ್ನು ತರಬಹುದು. ವಿಶೇಷ ವಸ್ತು ಅಂದರೆ ಶ್ರೀಮನ್ನಾರಾಯಣ ಫೋಟೋ ಅಥವಾ ವಿಗ್ರಹ. ಮನೆಯಲ್ಲಿ ವಿಷ್ಣು ಪೂಜೆ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋ ತರಲು ಇದು ಒಳ್ಳೆಯ ದಿನ. ಮತ್ತು ಹೊಸ ಬಟ್ಟೆ, ದೇವರ ವಿಗ್ರಹಕ್ಕೆ ಅಲಂಕರಿಸಲು ಅಥವಾ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ತರಬಹುದು ಅಂತ ಹೇಳುತ್ತೆ. ಮತ್ತು ಉಪವಾಸಕ್ಕೆ ಬೇಕಾದ ವಸ್ತುಗಳು: ವೈಕುಂಠ ಏಕಾದಶಿಯಂದು ಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ. ಆದರೆ ಪೂರ್ಣ ಉಪವಾಸ ಇರೋಕ್ಕೆ ಆಗದೇ ಇರೋರು ಹಣ್ಣುಗಳು ಮತ್ತು ಹಾಲು ತರಬಹುದು. ಆ ದಿನ ಏನು ಅಂದರೆ ಅಕ್ಕಿ ಮತ್ತು ಆಹಾರಗಳನ್ನು ಸೇವಿಸುವುದು ಉತ್ತಮ ಅಲ್ಲ. ಏಕಾದಶಿ ದಿನ ಈ ಕೆಲಸ ಮಾಡದೇ ಇದ್ದರೆ ಉತ್ತಮ ಅಂತ. ಏನಂದರೆ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮನೆಗೆ ತರಬಾರ್ದು ಅಂತ ಹೇಳ್ತಾರೆ. ಹಾಗೆ ಮನಸ್ಸಲ್ಲಿ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿ. ಯಾರಾದರೂ ದಾನ ಮಾಡಲು ಬಯಸುವವರು ಅಕ್ಕಿ, ಧಾನ್ಯ ಅಥವಾ ಬಟ್ಟೆ ತಂದು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ಇನ್ನು ಸ್ನೇಹಿತರೆ, ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.